ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಳತೀರದಾಗಿದೆ. ಮಕ್ಕಳ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಹೀಗಾಗಿ ನಿಮ್ಮ ನ್ಯೂಸ್ 18 ಜನಪ್ರತಿನಿಧಿಗಳ ಬಡಿದೆಬ್ಬಿಸೋ ಕೆಲಸ ಮಾಡ್ತಾ ಇದೆ. ಇದೀಗ ಮತ್ತೊಂದು ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನ ತೆರೆದಿಟ್ಟಿದೆ. ಸರ್ಕಾರಿ ಶಾಲೆ ಅಂದ್ರೆ ಜ್ಞಾನ ದೇಗುಲ ಇದ್ದಂತೆ ಅನ್ನೋದೇ ಆಯಿತು. ಆದರೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಮಾತ್ರ ಬದಲಾಗ್ತಿಲ್ಲ. ಬರೀ ಭಾಷಣಗಳಲ್ಲಿ ಸರ್ಕಾರಿ ಶಾಲೆ ಉಳಿಬೇಕು ಅನ್ನೋ ಜನಪ್ರತಿನಿಧಿಗಳು ಕ್ಯಾರೆ ಅಂತಿಲ್ಲ. ಹದಗೆಟ್ಟ ಕಟ್ಟಡಗಳಲ್ಲೇ ಮಕ್ಕಳು ಪಾಠ ಕೇಳೋ ಪರಿಸ್ಥಿತಿಯೂ ತಪ್ಪಿಲ್ಲ. ರಾಯಚೂರಿನಲ್ಲಿ ಇಂಥದ್ದೇ ದುಸ್ಥಿತಿಗೆ ಮಕ್ಕಳು ಪರದಾಡುವಂತಾಗಿದೆ. ಶಾಲೆ ಕೊಠಡಿಗಳು ಶಿಥಿಲ, ಆವರಣದಲ್ಲೇ ಪಾಠ. ಕೇಳೋರಿಲ್ಲ ಸರ್ಕಾರಿ ಶಾಲೆ ಮಕ್ಕಳ ಗೋಳು. ಆಗ್ಲೋ ಈಗ್ಲೋ ಬೀಳೋ ಹಂತದಲ್ಲಿರೋ ಶಾಲೆ ಕಟ್ಟಡ, ಬಿರುಕು ಬಿಟ್ಟ ಗೋಡೆಗಳು, ಮಳೆ ಬಂದ್ರೆ ಸೋರುವ ಮೇಲ್ಛಾವಣಿ. ಇದು ರಾಯಚೂರಿನ ಕಮಲದಿನ್ನಿ ಗ್ರಾಮದ ಸರ್ಕಾರಿ ಶಾಲೆಯ ಸ್ಥಿತಿ. ಈ ಶಾಲೆಯಲ್ಲಿ 8 ಕೊಠಡಿಗಳಿವೆ. ಇದರಲ್ಲಿ 6 ಕೊಠಡಿಗಳು ಶಿಥಿಲಗೊಂಡಿದ್ದು ಮಳೆ ಬಂದ್ರೆ ಸೋರ್ತಿವೆ. ಹೀಗಾಗಿ ವಿದ್ಯಾರ್ಥಿಗಳು ಆವರಣದಲ್ಲೇ ಕೂತು ಪಾಠ ಕೇಳುವಂತಾಗಿದೆ. ನಮ್ ಸ್ಕೂಲ್ ಎಲ್ಲ ಹತ್ತದವ್ರಿ. ಈಗ ಮಳಿ ಬಂತಂದ್ರೆ ನಾವು ಸರ್ ಛತ್ ಬಿದ್ದವ್ರಿ, ಅವು ಹೊರಗ್ ಕುಂದ್ರಸ್ತಾರಿ. ಇದು ಮಳಿ ಬಂತಂದ್ರ ಒಳಗ್ ಹೋಗ್ಬೇಕ್ರಿ. ನಮಗ್ ಭಯ ಆಗತ್ರಿ ಒಳಗ್ ಕುಂದ್ರಕ್ಕೆ. ಈಗ 1 2 3 4 ರೀ ಬಿದ್ದೈತಲ್ರಿ, 4 3 ಅಲ್ಲೇ ಭೋಜನಾಲಯದಾಗ ಕುಂದ್ರಸ್ತಾರಿ. ಅಲ್ಲೇ ಹುಳ ಉಪ್ಡಿ ಬರ್ತಾವ್ರಿ. ಅದಕ್ಕೆ ನಮ್ ತಂದೆ ತಾಯಿ ಅಂಜಿ ಮೊನ್ನೆ ಹಾವು ಬಂದಿತ್ರಿ, ಅಂಜಿ ಕಳ್ಸಿ ನಮ್ ತಂದೆ ತಾಯಿ ಭಯ ಪಟ್ಟಾರಿ. ಈಗ ಸ್ಕೂಲಿಗೆ ಕಳ್ಸಕ್ ರೆಡಿ ಇಲ್ರಿ ನಮ್ ತಂದೆ ತಾಯಿ. ಹಿಂಗಾದ್ರೆ ನಾವ್ ಹೇಗ್ ಮಾಡ್ಬೇಕ್ರಿ ಸರ್? 8 ರೂಮ್ದಾಗ ಬರೀ ಅಡ ರೂಮ್ ಚಲೋ ಅದಾವ್ರಿ. ಆದ್ರ ಎಲ್ಲ 8 7 ಅಷ್ಟೇ ಒಳಗ್ ಕುಂದಿರ್ತಾರೆ. ಉಳ್ಕೆದು ಎಲ್ಲ ಹೊರಗ್ ಬರ್ತಾರೆ. ಮಳಿ ಗಿಡದ ಬುಡಕ್ ಕುಂದಿರ್ತಾರೆ. ಮಳಿ ಬಂದ್ರ ಅಂತ್ರು ಎಲ್ಲ ಬುಕ್ ತೊಯ್ತೇವ್ರಿ, ನಾವು ತೊಯ್ತಿವ್ರಿ. ಓಡಾಡಿ ಹೋಗಿ ಅಲ್ಲಿ ಹಾವ ಬರ್ತೇವ್ರಿ. ಈ ಸ್ಕೂಲ್ನಲ್ಲಿ ಸುಮಾರು 180ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಬಹುತೇಕ ಬಡವರ ಮಕ್ಕಳೇ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ನೆಟ್ಟಗಿರೋ 2 ಕೊಠಡಿಗಳಲ್ಲಿ 7 ಮತ್ತು 8ನೇ ತರಗತಿ ಮಕ್ಕಳಿಗೆ ಪಾಠ ನಡೆಯುತ್ತೆ. 1ರಿಂದ 6ನೇ ತರಗತಿ ಮಕ್ಕಳಿಗೆ ಬಯಲಲ್ಲೇ ಪಾಠ ಮಾಡಬೇಕಿದೆ. ಇದರಿಂದ ಮಕ್ಕಳನ್ನ ಸ್ಕೂಲ್ಗೆ ಕಳಿಸೋದಕ್ಕೆ ಪೋಷಕರು ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಕಟ್ಟಡಗಳನ್ನ ಕೆಡವಿ ಹೊಸ ಕಟ್ಟಡ ಕಟ್ಟಿಸಿಕೊಡಿ ಅಂತಿದ್ದಾರೆ ಗ್ರಾಮಸ್ಥರು. ಇಲ್ಲಿ ಸಾಲಿದು ಕೊರತೆ ಬಾಳ ಸರ್. ರೂಮ್ ಎಲ್ಲ ಡೆಮೊಲಿಷನ್ ಬಂದ್ಬಿಡ ಸರ್. ಹಿಂದ್ಗಡೆ ಭೋಜನಾಲಯ ಐತಿ ಸರ್, ಅದರಲ್ಲಿ ಹಾವು ಚೋಳು ಎಲ್ಲ ಬರ್ತದೆ ಸರ್. ಸೀರಿದ್ರಿ ಅಂದ್ರೆ ಅವು ಬಂಡೆ ಎಲ್ಲ ಎಳೆದ್ಬಿಟ್ಟು ಮ್ಯಾಗ ಛತ್ ಎಲ್ಲ ಉದ್ರಕತ್ ಬಿಡದ್ರಿ. ಈಗ ಇರುವ 8 ಸ್ಕೂಲ್ ಅದಾರ ಸರ್. ಇಲ್ಲಿ 8 ಸ್ಕೂಲ್ನಾಗ 2 ಸ್ಕೂಲ್ ಮಾತ್ರ ಚೆನ್ನಾಗಿದಾವ್ರಿ. ಇನ್ನ 2 ಕಟ್ಟಡ ಮಾತ್ರ ಚೆನ್ನಾಗಿದಾವ್ರಿ. ಇನ್ನ 6 ಕಟ್ಟಡ ಮಾತ್ರ ಫುಲ್ ಡೆಮೊಲಿಷನ್ ಆಗ್ಬಿಡ್ರಿ. ಮ್ಯಾಗೆಲ್ಲ ಕ್ರ್ಯಾಕ್ ಬಿಟ್ಬಿಡವ್ರಿ. ಕೆಳಗಡೆ ಬಂಡೆ ಅದಾವ್ರಿ. ಎಲ್ಲ ಛತ್ ಎಲ್ಲ ಕ್ರ್ಯಾಕ್ ಆಗಿ ಅದು ಸೋರ್ತ ಸರ್. ಎಲ್ಲ ಅಧಿಕಾರಿಗಳಿಗೆ ಬಿಟ್ಟಾಗಿರಿ, ಎಲ್ಲ ಅರ್ಜಿ ಕೊಟ್ಟಿವ್ರಿ, ಶಾಸಕರಿಗೆ ಬಿಟ್ಟಾಗಿರಿ. ಯಾರು ಏನ್ ಬಂದ್ ನೋಡ್ತಾ ಇಲ್ರಿ, ಗಮನಕ್ಕೆ ತರ್ತಾ ಇಲ್ರಿ ಸರ್. ನಮ್ಗೆ ಬಾಳ ಸಮಸ್ಯೆ ಆಗ್ಬಿಡ್ರಿ. ಕಮಲದಿನ್ನಿ ಗ್ರಾಮದ ಸರ್ಕಾರಿ ಶಾಲೆಗೆ ಕಾಯಕಲ್ಪ ಬೇಕಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಿದೆ. ಶಾಲೆಯಲ್ಲೇ ಕತ್ತಲಾಗ್ತಿರೋ ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಬೇಕಿದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು.